ಅಲ್ಲಿವರೆಗೂ ಹೋಗ್ತೀನಿ ಅಂದರೆ ಮಾತಾಡ್ದಲ್ಲಿ ಇರ್ತೀನಾ? ಅದಲ್ಲ, ಹೋದಾಗೆಲ್ಲ ಮಾತಾಡ್ಸೋದು ಗೊತ್ತು. ಈ ಬಿಲ್ ಕೊಟ್ಟು ಕ್ಯಾಶ್ ಇಸ್ಕೊಳೋದು ಇದ್ರಲ್ಲ ಐತಾ, ಇಲ್ಲ ಇನ್ನೇನಾರು ಮುಂದಕ್ಕೆ ಹೋಗಿದ್ರೆ ಹಿಂಗೆ ಅಂತ ಅಷ್ಟೇ ಕಣಪ್ಪಾಜಿ. ಬರೀ ನಾನು ಡೆಲಿವರಿ ಕೊಡೋಕೆ ಹೋಗ್ತೀನಲ್ಲ, ಅವಳು ಅದು ಏನೋ ಒಂಥರ ನಗಾಡ್ಕೊಂಡು ವೆಲ್ಕಮ್ ಮಾಡ್ತಾರೆ ಕಣಪ್ಪಾಜಿ. ನಗು ಹೋಗ್ಬಿಟ್ಟು ಮುಂದೆ ಏನು ಮಾತಾಡ್ಬೇಕಂದ್ರೆ ಗೊತ್ತಾಗ ನನಗೆ. ಈಗ ಕೆಲಸದ ವಿಷಯ ಬಿಟ್ಟು ಬೇರೆ ವಿಷಯ ಮಾತಾಡಿದೆ ಅಂತ ಇಟ್ಕೊಳಪ್ಪ. ಈಗ ಅಷ್ಟು ಮಾತಾಡ್ತೀವಿ, ಅದು ಮಾತಾಡ್ದಂಗೆ ಆಗ್ಬಿಟ್ರೆ. ಅಲ್ಲ, ನಿನ್ನ ಪ್ರಾಬ್ಲಮ್ ಏನು ಹೇಳಿ? ನೀನು ಅವಳ ಹತ್ರಕ್ಕೆ ಹೋಗಿ ಹೇಳೋಕ್ಕೂಲ ಅಂತೀಯ. ಇಲ್ಲಿ ಬಂದ್ಬಿಟ್ಟು ನನಗೆ ರಾತ್ರಿ ಆದರೂ ಬಂದು ನನಗೆ ಹೊಡಿತೀನಿ. ಸರಿ ಕಣ್ಬಿಡಪ್ಪಾಜಿ. ಯಾಕಂದ್ರೆ ನೀನು ಎಲ್ಲರಂಗೆ ಆಡ್ತೀಯ. ಯಾಕಂದ್ರೆ ನನ್ನ ಪ್ರಾಬ್ಲಮ್ ಹೇಳಿದ್ರೆ ಅವಳು ಹೆಂಗೆ ರಿಯಾಕ್ಟ್ ಮಾಡ್ಬೇಕು ಹೇಳಿ ನೋಡೋಣ. ಅದಲ್ಲ, ನೀನು ಹೇಳಿರ್ತಾನೆ ಅವಳು ಹೆಂಗೆ ರಿಯಾಕ್ಟ್ ಮಾಡ್ತೀನಿ ಅಂತ ಗೊತ್ತಾಗೋದು. ನೀನು ಹೇಳ್ದಲ್ಲ ಸುಮ್ಮನೆ ಇಲ್ಲೇ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನೀನೇನು ಒಂದು ಕೆಲಸ ಮಾಡಿ, ನೀನು ಅವಳಿಗೆ ಹೋಗ್ಬಿಟ್ಟು ಮುಂದೆ ನಿಂತ್ಕೊಂಬಿಟ್ಟು ನಂಗೆ ಯಾವುದು ಕಲರ್ ಕಾಣಕ್ಕಲ್ಲ, ನೀನು ನನ್ನ ಬಾಳಿ ಬಂದ್ಬಿಟ್ಟು ಬಣ್ಣ ಕುಂತೀಯಾ ಅಂತ ಹೋಗಿ ಕೇಳು. ಚೆನ್ನಾಗಿರುತ್ತೆ, ಕೇಳು. ಯಾಕಂದ್ರೆ ಇದು 3rd ಕ್ಲಾಸ್ ಡೈಲಾಗ್ ಎಲ್ಲಿಟ್ಟಿರುತ್ತೆ ಪೂಜೆ ನೀನು? ಹಾಂ, ಹೇಳ್ದಂಗೆ ಅಂಕ ಕಲರ್ ಮೆಟ್ಟೆ ನನಗೆ ಕಲ್ಲರಲ್ಲಿ ಇಲ್ವಾ? ಮತ್ತೆ ನೀನು ಬಿಲ್ ಕೊಡ್ತೀಯಲ್ಲ ದಿನ, ಅದ್ರ ಜೊತೆ ಹೋಗ್ಬಿಟ್ಟು ಸೇರಿಸ್ಬಿಟ್ಟು ಕೊಡು. ಅಟ್ಲೀಸ್ಟ್ ಏನಾರು ಒಂಚೂರು ಮುಂದಕ್ಕಾರು ಹೋಗುತ್ತೆ, ಸುಮ್ಕಿರೋ ಬದಲು. ನಿಮಗೊಂದು ವಿಷಯ ಹೇಳೋದಿತ್ತು, ಡೈರೆಕ್ಟಾಗಿ ಹೇಳೋಕ್ಕೆ ಭಯ. ಅದಕ್ಕೆ ಲೆಟ್ರು. ನನಗೆ ಎಲ್ಲರೂ ಥರ ಈ ಬಣ್ಣಗಳು ಕಾಣಲ್ಲ. ಎಲ್ಲಿ ನಾನು ಈ ವಿಷಯ ಹೇಳ್ಬಿಟ್ರೆ ನೀವು ನಾನು ಮಾತಾಡ್ಸೋದು ನಿಲ್ಲಿಸ್ತೀರಂತ ಭಯ. ವಿಷಯ ಅಷ್ಟೇ ಅಲ್ಲ, ನಿಮ್ಮ ಅಂಗಡಿಗೆ ಪ್ಯಾಕೇಜ್ ಡೆಲಿವರಿ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಭಾರಿ ಲೈಕ್ ಆಗಿದ್ರೆ ನೀವು ನನಗೆ. ನನ್ನ ಲೈಫಿಗೆ ಬಣ್ಣವಾಗಿ ಬರ್ತೀರಾ?